ಇದೆ ನಂದಿನಿ ಫ್ಲೇವರ್ಡ್ ಮಿಲ್ಕ್, ನವ್ಯ ಕಾಲದ ನವ್ಯ ಪೇಯ, ಇದೆ ನಂದಿನಿ ಫ್ಲೇವರ್ಡ್ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾದ ನಾನು ಈ ಸುಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟಕ್ಕೂ ಮತ್ತು ಯೂನಿಯನ್ ಬ್ಯಾಂಕ್ ಎರಡಕ್ಕೂ ನಾನು ತುಂಬಾ ಚಿರಋಣಿಯಾಗಿದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಸಂಘದಲ್ಲಿ ಇತ್ತೀಚೆಗೆ ತುಂಬಾ ಹಾಲು ಕಲೆಕ್ಷನ್ ಕಡಿಮೆ ಆಗ್ತಿತ್ತು. ಈ ಬಗ್ಗೆಯಲ್ಲಿ ನಾವು ಆಲೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ನಮಗೆ ಒಕ್ಕೂಟದ ಮುಖಾಂತರ ಯೂನಿಯನ್ ಬ್ಯಾಂಕ್ ವತಿಯಿಂದ ಒಂದು ಈ ಗೂಡ್ಸ್ ರಿಕ್ಷಾ ಒಂದು ನಮಗೆ ಅನುದಾನವಾಗಿ ದೊರೆತದ್ದು ನಮಗೆ ತುಂಬಾ ಸಹಾಯ ಆಗಿದೆ. ಇದರಿಂದಾಗಿ ಸಂಘದ ರೈತರು ಕೂಡ ತುಂಬಾ ಖುಷಿಯಾಗಿದ್ದಾರೆ. ನಮಗೆ ಈಗ 2 ಕಲೆಕ್ಷನ್ ಪಾಯಿಂಟ್, ಮೊಬೈಲ್ ಕಲೆಕ್ಷನ್ ಪಾಯಿಂಟ್ ಮುಖಾಂತರ ನಾವು ಹಾಲು ಕಲೆಕ್ಷನ್ ಮಾಡ್ತಿದ್ದೇವೆ. ಅನುಕೂಲಕ್ಕಾಗಿ ಹಾಗೂ ಸಂಘದಲ್ಲಿ ಗುಣಮಟ್ಟದ ಹಾಲನ್ನು ಸಂಗ್ರಹ ಮಾಡಬೇಕು ಎನ್ನುವ ಉದ್ದೇಶದಿಂದ 2014ನೇ ಇಸ್ವಿಯಲ್ಲಿ ನಾವು 3000 ಲೀಟರ್ ಸಾಮರ್ಥ್ಯದ ಒಂದು BMC ಘಟಕವನ್ನು ಸ್ಥಾಪನೆ ಮಾಡಿದ್ದೆವು. ಆ ಬಳಿಕ ನಮಗೆ ಸಂಘಕ್ಕೆ ಒಳ್ಳೆಯ ರೀತಿಯ ಗುಣಮಟ್ಟದ ಹಾಲು ಸಂಗ್ರಹ ಆಗಿ ತುಂಬ ಜನ ರೈತರಿಗೆ ಅನುಕೂಲ ಆಯಿತು. ಆದರೆ ನಮ್ಮ ಗ್ರಾಮೀಣ ಪ್ರದೇಶವಾದಂಥ ಕಾರಣದಿಂದ ಸುಮಾರು 4-5 ಕಿಲೋಮೀಟರ್ ದೂರದಿಂದ ಹಾಲನ್ನು ತರುವಂತಹ ರೈತರಿದ್ದರು. ಆ ಬಳಿಕ ನಾವು ಅದನ್ನು ಸ್ವಲ್ಪ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ 5000 ಲೀಟರ್ ಸಾಮರ್ಥ್ಯದ BMCಯನ್ನು ಅಳವಡಿಕೆ ಮಾಡಿದೆವು. ಆ ನಂತರ ನಮಗೆ ಸ್ವಲ್ಪ ಹಾಲಿನ ಕೊರತೆ ಉಂಟಾಯಿತು. ಅದನ್ನು ಮನಗಂಡು ನಾವು ಒಕ್ಕೂಟಕ್ಕೆ ಒಂದು ಬೇಡಿಕೆಯನ್ನು ಕೊಟ್ಟೆವು. ನಮಗೆ ಸಂಚಾರಿ ವ್ಯವಸ್ಥೆ ಏನಾದರೂ ಇದ್ದರೆ ನಾವು ಎಲ್ಲಿಯಾದರೂ ಹತ್ತಿರದಲ್ಲಿ ದೂರದಲ್ಲಿರುವ ಹಾಲನ್ನು ತರಲಿಕ್ಕೆ ನಮಗೆ ಅನುಕೂಲ ಆದಿತ್ತು ಎನ್ನುವ ನಿಟ್ಟಿನಲ್ಲಿ ಕೇಳಿಕೊಂಡಾಗ ನಮ್ಮ ಯೂನಿಯನ್ ಬ್ಯಾಂಕ್ನವರು ಒಕ್ಕೂಟಕ್ಕೆ ನೀಡಿದಂತಹ ಈ ರಿಕ್ಷಾವನ್ನು ನಮ್ಮ ಒಕ್ಕೂಟದ ನಮ್ಮ ವ್ಯಾಪ್ತಿಯ ವಿಸ್ತರಣಾಧಿಕಾರಿಗಳು ಹಾಗೂ DMಗಳು ಇದರ ಬಗ್ಗೆ ಚರ್ಚಿಸಿ ಇದನ್ನು ನಮ್ಮ ನೆಲ್ಯಾಡಿ ಸಂಘಕ್ಕೆ ಕೊಟ್ಟರೆ ಒಳ್ಳೆಯದು, ಇದರ ಪ್ರಯೋಜನ ಅಲ್ಲಿ ಆಗುವುದು ಎನ್ನುವ ನಿಟ್ಟಿನಲ್ಲಿ ಅವರ ಶಿಫಾರಸಿನ ಮೇರೆಗೆ ನಮ್ಮ ನೆಲ್ಯಾಡಿ ಸಂಘಕ್ಕೆ ಇದನ್ನು ಮಂಜೂರು ಮಾಡಿದರು. ಆ ಬಳಿಕ ನಾವು ಅದಕ್ಕೆ ಬೇಕಾದಂತಹ ಈ ರಿಕ್ಷಾಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಇದೀಗ ನಾವು 2 ಕಡೆ ನಾವು ಹಾಲನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ 1200 ಲೀಟರ್ ಇದ್ದಂತಹ ಹಾಲು ಸುಮಾರು 1500 ಲೀಟರ್ವರೆಗೆ ನಮಗೆ ತಲುಪಿದೆ. ಇನ್ನೂ ಹೆಚ್ಚಿನ ಹಾಲು ಈ ಸಂಘದಲ್ಲಿ ಸಂಗ್ರಹ ಆಗುವುದು ಅನ್ನುವ ನಮಗೆ ಆಶಾಭಾವನೆ ಇದೆ. ಅದರಿಂದ ಇನ್ನು ಮುಂದಕ್ಕೆ ಕೂಡ ನಮಗೆ ಇದರ ಪ್ರಯೋಜನ ಎಲ್ಲ ರೈತರಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಅನುಕೂಲವನ್ನು ಒದಗಿಸಿಕೊಟ್ಟಂತಹ ಯೂನಿಯನ್ ಬ್ಯಾಂಕಿನ DGMನವರಿಗೂ ಹಾಗೂ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಒಕ್ಕೂಟದ MD ಇರ್ಬೋದು, ಅದರ ಎಲ್ಲ ಮ್ಯಾನೇಜರ್ ಅಧಿಕಾರಿಗಳಿಗೆ ನಾವು ನಮ್ಮ ಸಂಘದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮಗೆ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ವ್ಯವಸ್ಥೆ ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಸಾಗಲಿ. ಮತ್ತೆ ನಮ್ಮ ಈ ರಿಕ್ಷಾದಲ್ಲಿ ಸಾಧಾರಣ ಒಂದು 500 kg 550 kg ವರೆಗೆ ಒಂದು ಲೋಡ್ ಹಿಡಿಯುವಂತ ಕೆಪಾಸಿಟಿ ಉಂಟು. ನಾವು ಒಂದು 2 ಗಂಟೆ ಚಾರ್ಜ್ ಮಾಡಿದ್ರೆ ಸುಮಾರು 80 ಕಿಲೋಮೀಟರ್ ವರೆಗೆ ಈ ರಿಕ್ಷಾ ಯಾವುದೇ ರೀತಿಯ ಒಂದು ಅಡೆತಡೆ ಇಲ್ಲದೆ ಚಲಿಸ್ತದೆ. ಇದು
ನಮಗೆ ಅಂತ ಹೇಳಿದ್ರೆ ಡೀಸೆಲ್ ಪೆಟ್ರೋಲ್ ಹಾಕ್ಲಿಕ್ಕಿಲ್ಲ, ಚಾರ್ಜ್ ಮಾಡಿ ಹೋಗುವಂತ ರಿಕ್ಷಾ. ನೋಡಿ, ಈ ಒಕ್ಕೂಟದಿಂದ ನಮ್ಮ ಹಾಲು ಉತ್ಪಾದಕರ ನೆಲ್ಯಾಡಿ ಸಂಘಕ್ಕೆ ಈ ರೀತಿಯ ಸೌಲಭ್ಯ ದೊರಕಿದ್ದು ನಮಗೆ ಬಹಳ ಲಾಭದಾಯಕ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇಲ್ಲಿಂದ ನಾವು ಹಾಲು ಉತ್ಪಾದಕರ ಸಂಘಕ್ಕೆ ಹಾಲು ಸರಬರಾಜು ಮಾಡಲಿಕ್ಕೆ ಕಡಿಮೆ ಆದರೂ ಒಂದು 4-5 ಕಿಲೋಮೀಟರ್ ದೂರ ಇದೆ. ಮತ್ತು ಸ್ವಲ್ಪ ಹಾಲಿದ್ರೂ ಈ 4 ಕಿಲೋಮೀಟ್ರು 5 ಕಿಲೋಮೀಟ್ರು ಇದನ್ನು ಕೊಂಡು ಹೋಗೋದು, ಪುನಃ ಬರುವುದು, ಇದೆಲ್ಲ ಒಂದು ಈ ಸ್ಕೂಟಿಗೆ ಪೆಟ್ರೋಲ್ ಹಾಕಿ ಹೋಗುವಂಥದ್ದೆಲ್ಲ ಒಂದು ದುಬಾರಿ ವೆಚ್ಚವೇ. ಆದ್ದರಿಂದ ಈ ವ್ಯವಸ್ಥೆ ನಮಗೆ ಬಹಳ ಒಂದು ಖುಷಿಯಾಗಿದೆ. ಯಾಕಂದರೆ ಸ್ವಲ್ಪ ಹಾಲಿದ್ರೂ ನಮಗೆ ಇಲ್ಲಿ ನಮ್ಮ ಮನೆ ಬಾಗಿಲಿಗೆ ಈ ಗಾಡಿ ಬಂದಿದೆ. ಆದ್ದರಿಂದ ಇದು ಬಹಳ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂತ ನನ್ನೊಂದು ಅಭಿಪ್ರಾಯ. ಮತ್ತು ಈಗ ಮಳೆ ಕೂಡ ಜಾಸ್ತಿ ಮಳೆ ಇರುವ ಕಾರಣ ಹೋಗ್ಲಿಕ್ಕೂ ಬರಲಿಕ್ಕೂ ಎಲ್ಲದಕ್ಕೂ ಕಷ್ಟವೇ. ಅದರಿಂದ ಬಹಳ ನಮಗೊಂದು ಒಳ್ಳೆ ಸೌಕರ್ಯ ಆಗಿದೆ ಅಂತ ನಾನು ನನ್ನ ಅಭಿಪ್ರಾಯ ಅಂತ ಹೇಳೋದು. ನೆಲ್ಯಾಡಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಸ್ವಾಗತ. ಯಾಕಂದ್ರೆ ನಮ್ಗೆ ತುಂಬಾ ಒಂದು ದೊಡ್ಡ ಉಪಕಾರ ಆಯಿತು ನಮ್ಮ ಮನೆ ಬಾಗಿಲಿಗೆ ಈ ತರ ಒಂದು ಸೌಕರ್ಯ ಬಂದದಕ್ಕೆ. ಆಮೇಲೆ ಇನ್ನೊಂದು ಉಪಕಾರ ಅಂದ್ರೆ ಹೆಂಗಸರು ಬೆಳಿಗ್ಗೆ ಎದ್ದು ಮಕ್ಕಳನ್ನು ಹೊರಡಿಸಿ ನೆಲ್ಯಾಡಿ ತನಕ ಹೋಗ್ಬೇಕಿತ್ತು ಹಾಲು ಎತ್ಕೊಂಡು. ಮತ್ತೆ ಅದು ಮಾತ್ರ ಅಲ್ಲ, ಈಗ ಸ್ಕೂಟಿ ಎಲ್ಲರಿಗೂ ಈಗ ಬರುತ್ತೆ. ಇದಕ್ಕಿಂತ 2 ವರ್ಷದ ಮುಂಚೆ ಎಲ್ಲ ನಮಗೆ ಸ್ಕೂಟಿನೇ ಓಡಿಸ್ಲಿಕ್ಕೆ ಬರ್ತಿರ್ಲಿಲ್ಲ. ಆವಾಗ ನಾವು 10-12 ಲೀಟರ್ ಹಾಲನ್ನ ತಗೊಂಡು ಡೈರಿಗೆ ಹೋಗ್ಬೇಕಾಗಿತ್ತು ನಡ್ಕೊಂಡು. ಎಷ್ಟು ತುಂಬಾ ಕಷ್ಟಪಡ್ತಾ ಇದ್ವಿ ನಾವು. ಇದರಲ್ಲಿ ನಿಜವಾಗಿಯೂ ನಮಗೆ ಒಂದು ಈಗ ಮನೆ ಬಾಗಿಲ ಮುಂದೆ ಈಗ ಬಂದಿದೆ ಗಾಡಿ, ತುಂಬಾ ಉಪಕಾರ ಆಯ್ತು. ಅದಕ್ಕೆ ನಮ್ಮ ಎಲ್ಲರ ಪರವಾಗಿ, ನಮ್ಮ ಸಂಘದವರ ಅಧ್ಯಕ್ಷ ಎಲ್ಲರ ಪರವಾಗಿ ನಿಮಗೊಂದು ತುಂಬಾ ಥ್ಯಾಂಕ್ಸ್ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಥ್ಯಾಂಕ್ಸ್. ನೆಲ್ಯಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಹುದಿನಗಳ ಕನಸು ಅಂತ ಹೇಳ್ಬೋದು. ಬಹುದಿನಗಳ ಕನಸು ಈ ದಿನ ನನಸಾಗಿದೆ. ಅದು ಹೇಗೆ ಅಂತ ಹೇಳಿದ್ರೆ, ಹಾಲು ಹೆಚ್ಚಳ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಈಗಾಗಲೇ ನಾವು ಆಲೋಚಿಸಿದಂತೆ ಸಂಚಾರಿ ವ್ಯವಸ್ಥೆಯನ್ನ ಬೇರೆ ಅಂದ್ರೆ ಸಂಘದಿಂದ ಸರಿಸುಮಾರು 4-5 ಕಿಲೋಮೀಟರ್ನಷ್ಟು ದೂರ ಇರುವಂತಹ ಪ್ರದೇಶಗಳಲ್ಲಿ, ಇಂಟೀರಿಯರ್ ಪ್ರದೇಶಗಳಲ್ಲಿ, ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ಹಾಲನ್ನ ಇಲ್ಲಿಗೆ ಪೂರೈಸಲಿಕ್ಕೆ ವ್ಯವಸ್ಥೆಗಳು ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಈಗಾಗಲೇ 2 ಜನ ಇರ್ಬೋದು ಅಥವಾ ಜನ ಎಲ್ಲರೂ ಇರ್ಬೋದು, ಶಾಲೆಗೆ ಬರುವಂತ ಮಕ್ಕಳ ಮುಖಾಂತರ ಹಾಲು ಸಂಘಕ್ಕೆ ಬರ್ತಾ ಇತ್ತು. ಅದು ಏನಾಯ್ತು ಅಂತ ಹೇಳಿದ್ರೆ, ಈ ವಿಷಯವನ್ನ ಅರಿತುಕೊಂಡು ಈ ವ್ಯವಸ್ಥೆಯನ್ನ ಅಲ್ಲಿ ಸಂಚಾರಿ ವ್ಯವಸ್ಥೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಈ ರಿಕ್ಷಾ ಬಹಳಷ್ಟು ಇವತ್ತು ಪ್ರಯೋಜನಕಾರಿಯಾಗಿದೆ. ಇದು ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಕೂಡ ಒಂದು ಇತಿಹಾಸದಲ್ಲಿ ಮೊದಲ ಬಾರಿನ ಪ್ರಯೋಗ ಅಂತ ಹೇಳ್ಬೋದು. ಈ ನೆಲ್ಯಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇವತ್ತು ನಾವು ಸಂಚಾರಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಇದು ಈ ರಿಕ್ಷಾ ಅಂತ ಹೇಳ್ತದೆ. ಇದರ ಸರಿಸುಮಾರು ತೂಕ 550 kg ತೂಕವನ್ನ ಹೊರುವಂತದ್ದು. ತದನಂತರ ಒಬ್ಬನೇ ಇದರಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡುವಂತ ವ್ಯವಸ್ಥೆ ಇದೆ, ಹಿಂದಕ್ಕೆ ಬರುವಂತ ವ್ಯವಸ್ಥೆ ಇದೆ. ಇದನ್ನ ಲಿಫ್ಟಿಂಗ್ ಫೆಸಿಲಿಟಿ ಕೂಡ ಇದರಲ್ಲಿ ಇದೆ. 11 ಕ್ಯಾನ್ಗಳನ್ನ ಸರಿಯಾಗಿ ಕೂರಿಸ್ಕೊಂಡು ತಗೊಂಡು ಬರ್ಬೋದು. ಸಂದರ್ಭದಲ್ಲಿ ಮೊದಲು ಇಂಟ್ರೊಡಕ್ಷನ್ ಆದಾಗ ಈ ಗಾಡಿಯಲ್ಲಿ ಒಂದು ಸಣ್ಣ ಲೋಪ ಇತ್ತು. ಯಾಕಂತ ಹೇಳಿದ್ರೆ ತುಂಬಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಇದನ್ನ ನಾವು ಕೋರಲ್ ಎಂಟರ್ಪ್ರೈಸಸ್ ಅನ್ನೋರಿಗೆ ತಿಳಿಸಿದಾಗ ಅವರು ಅದನ್ನ ಪುನಃ ಮಾಡಿಫೈ ಮಾಡಲಿಕ್ಕೆ ಗೇರ್ ಸಿಸ್ಟಮ್ ಅನ್ನ ಅಳವಡಿಸಿದ್ದಾರೆ. ಇವತ್ತು ಗೇರ್ ಸಿಸ್ಟಮ್ ನ ಮುಖಾಂತರ ಇನ್ನೇನು ದೊಡ್ಡ ಪ್ರದೇಶವನ್ನ ಏರ್ಬೇಕು ಅಂತಿದ್ರೆ ಗೇರ್ ಚೇಂಜ್ ಮಾಡಿದ್ರೆ ಅದು ಹತ್ತುವಂತ ವ್ಯವಸ್ಥೆ ಇದೆ. ಹಾಗಾಗಿ ಇದು ಎಲ್ಲದನ್ನು ನೋಡಿದ್ರೆ ಈ ಒಂದು ಭಾಗಕ್ಕೆ ಬಹಳ ಸೂಕ್ತ ಅಂತ ಅನಿಸ್ತಾ ಇದೆ. ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಂತ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಅದರ ಶಿಫಾರಸಿನಂತೆ ಒದಗಿಸಿದಂತ ಯೂನಿಯನ್ ಬ್ಯಾಂಕಿಗೆ ಚಿರಋಣಿಯಾಗಿರ್ತಾರೆ.
ಎಲ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ.